ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಬಿಕಾಸ್ ಇದು ನನ್ನ ಸ್ಪೆಷಲ್ ವೀಡಿಯೋ. ನನಗಂತೂ ತುಂಬಾ ಸ್ಪೆಷಲ್ ಆಗಿರೋ ವೀಡಿಯೋ, ಆದ್ದರಿಂದ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನೋಡಾದಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವು ನೋಡ್ತಿರೋ ವೀಡಿಯೋ ಬಂದು ಹಳ್ಳಿಕಾರ್ ಕತೆ ಅಪ್ಪನ ಜೊತೆ. ನನ್ನಪ್ಪನ ಬಗ್ಗೆ ನಾನು ಒಳ್ಳೆಯದೇ ಹೇಳ್ತೀನಿ. ಅಫ್ಕೋರ್ಸ್ ಯಾವತ್ತೂ ಮಗಳಿಗಪ್ಪ ಹೀರೋನೇ ಆಗಿರ್ತಾರೆ. ಇದನ್ನು ತುಂಬ ದಿನದಿಂದ ನಾನು ಈ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಿಂದ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ಇದು. ನಮ್ಮ ಅಪ್ಪನ ಬಗ್ಗೆ ಒಂದು ವಿಡಿಯೋ ಮಾಡಬೇಕಂತ. ಅಫಿಷಿಯಲಾಗಿ ಹೇಳ್ಬೇಕಂದ್ರೆ ಅಪ್ಪಂದೊಂದು ಇಂಟರ್ವ್ಯೂ ಅಂತ ಹೇಳ್ಬೋದು. ಇಂಟರ್ವ್ಯೂ ಅನ್ನೋ ಮಟ್ಟಿಗೇನಿದಿಲ್ಲ, ಒಂದು ಸಿಂಪಲ್ ಒಂದು ಕಿರು ಪರಿಚಯ ಅಥವಾ ನಾವು ಮಾಡ್ತಿರೋ ಕಾಯಕದ ಬಗ್ಗೆ ಒಂದು ಸಣ್ಣ ಪರಿಚಯ ಇದು ಅಷ್ಟೇ ಅಂತಲೇ ಹೇಳ್ಬೋದು. ದಯವಿಟ್ಟು ಏನಾದರೂ ತಪ್ಪು ಹೇಳಿದ್ರೆ, ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಿರೋ ವಿಡಿಯೋ ಬಂದು ಹಳ್ಳಿಕಾರ್ ದನಗಳು, ಟೋಟಲಾಗಿ ದನ ಸಾಕೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ನನ್ನಪ್ಪ 25-30 ವರ್ಷದಿಂದ ದನಗಳನ್ನ ಸಾಕೊಂಡು ಬಂದಿದ್ದಾರೆ. ಹಳ್ಳಿಕಾರ್ ಅದರಲ್ಲೂ ಇವಾಗ ತುಂಬಾ ಪ್ರಸಿದ್ಧಿ ಪಡೆದಿರುವಂಥದ್ದು, ತುಂಬಾ ಟ್ರೆಂಡಿಂಗಲ್ಲಿರುವಂಥದ್ದು ಈ ಹಳ್ಳಿಕಾರ್ ಎತ್ತುಗಳು. ಹಳ್ಳಿಕಾರ್ ಬಂದು ಕರ್ನಾಟಕದ ಶುದ್ಧ ದೇಸಿಯ ತಳಿ. ಗೋವನ್ನು ದೇವರು ಅಂತ ಪೂಜಿಸುವಂಥ ಧರ್ಮ ನಮ್ಮಗಳದು. ಅಂಥದ್ರಲ್ಲಿ ಇವುಗಳನ್ನ ಮಕ್ಕಳಂತೆ ನೋಡ್ಕೊಳ್ತಾರೆ ನಮ್ಮಪ್ಪ. ಅವರು ಇದ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಇವಾಗಿರೋ ದನಗಳ ಪ್ರೈಸ್ ಏನು, ಎಲ್ಲಿಂದ ತಂದಿರೋದು ಏನು ಅನ್ನೋದನ್ನು ಸಣ್ಣದಾಗಿ ನಾನು ಕೇಳಿದ್ದೀನಿ. ಅಪ್ಪ ಆನ್ಸರ್ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡಬೇಕು, ಬಟ್ ಇದು ಒಂದು ಸಣ್ಣ ಟ್ರಯಲ್ ಅಷ್ಟೇ ಅಂತಲೇ ಅಂದ್ಕೊಳ್ಳಿ. ಫ್ಯೂಚರಲ್ಲಿ ಡೀಟೇಲಾಗಿ ನಾನು ವೀಡಿಯೋ ಮಾಡೋ ಪ್ರಯತ್ನ ಪಡ್ತೀನಿ, ಇನ್ ಕೇಸ್ ಈ ವಿಡಿಯೋ ಏನಾದರೂ ಸಕ್ಸಸ್ ಆದರೆ. ದಯವಿಟ್ಟು ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸಿ. ಈ ದನ ಸಾಕೋದ್ರಿಂದ ತುಂಬಾ ಟೀಕೆಗಳನ್ನ ನಮ್ಮಪ್ಪ ಕೇಳಿದ್ದಾರೆ. ಇದುವರೆಗೂ ದನ ಸಾಕೋನು ಏನೇನೋ ಕೇಳಿದ್ದಾರೆ, ಆದರೂ ಆ ಕಾಯಕ ಮಾತ್ರ ಇನ್ನೂ ಬಿಟ್ಟಿಲ್ಲ. ಆ ರೀತಿ ಟೀಕೆ ಮಾಡೋರಿಗೆ ಏನು ಗೊತ್ತು, ದನ ಸಾಕೋದು ಒಂದು ಪವಿತ್ರವಾದ ಕೆಲಸ ಅಂತ. ಅವ್ರು ಸಾಕಿದ್ರಷ್ಟೇ ಗೊತ್ತಾಗುತ್ತೆ. ನಮ್ಮಪ್ಪ ನಮ್ಮನ್ನು ಹೇಗೆ ನೋಡ್ಕೋತಾರೋ ದನಗಳನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಹಳ್ಳಿಕಾರ್ ಫ್ಯಾನ್ ಬೇಸ್ ಇವಾಗ ಹೆಂಗಿದೆ ಅಂದರೆ ಯಾವ ಹೀರೋಗೂ ಇಲ್ಲ, ಯಾವ ಹೀರೋಗಿಂತ ಕಡಿಮೆ ಇಲ್ಲ, ಅಷ್ಟೇ ಫ್ಯಾನ್ ಬೇಸ್ನ ಈ ಹಳ್ಳಿಕಾರ್ ಎತ್ತುಗಳು ಹೊಂದಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಮ್ಮ ಮನೆಯಲ್ಲಿ ಒಂದು 2-3 ಜೊತೆ ಹಳ್ಳಿಕಾರ್ ಎತ್ತುಗಳಿದ್ವು. ಅದ್ರ ಜೊತೆಗೆ ನಮ್ಮ ಅಪ್ಪನ ಬಗ್ಗೆ ಒಂದು ಸಣ್ಣ ಪರಿಚಯ, ಅಪ್ಪನ ಜೊತೆ ಒಂದು ಸ್ಮಾಲ್ ಇಂಟರ್ವ್ಯೂ. ಹಳ್ಳಿಕಾರ್ ಕತೆ ಅಪ್ಪನ ಜೊತೆ ಅಂತಲೇ ಹೇಳ್ಬೋದು. ಸೊ ಅದು ಎಲ್ಲಿಂದ ತಂದಿದ್ದು, ಎಷ್ಟಲ್ಲೂ ಎಷ್ಟು ಬೆಲೆ, ಏನು ಎತ್ತ ಅನ್ನೋದನ್ನು ಈ ವಿಡಿಯೋದಲ್ಲಿ ನಮ್ಮಪ್ಪ ತಿಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ಹೇಳೋಕೆ ಹೊರಟು ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ತುಂಬಾ ಸಂಕ್ಷಿಪ್ತವಾಗಿ ಹೇಳಿಸಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಏನಕ್ಕಂದರೆ ನಾನು ಮಾಡ್ತಿರೋ ಮೊದಲನೇ ವಿಡಿಯೋ ಈ ರೀತಿ, ಯಾವತ್ತೂ ಈ ಥರ ನಾನು ವಿಡಿಯೋ ಮಾಡಿಲ್ಲ. ಅದರಿಂದ ಏನಾದರೂ ತಪ್ಪಿದರೆ ಕ್ಷಮಿಸಿ, ವಿಡಿಯೋನ ಫುಲ್ ನೋಡಿ. ಇನ್ಮೇಲಿಂದ ಅಪ್ಪ ಮಾತಾಡ್ತಾರೆ, ಅದು ಹೇಗಿರುತ್ತೆ ಅಂತ ನೀವೇ ಕೇಳಿಸ್ಕೊಳ್ಳಿ. ನನ್ನ ಹೆಸರು ರವಿ ಒಳಲ್ಲೋ ಎಕ್ಸಿ ದೊಡ್ಡಗೌಡ್ರ ಮಗ ಅಂತ. ಇದು ನಮ್ಮ ತಂದೆಯವ್ರಿಗೇನು ಈ ಹಳ್ಳಿಕಾರ್ ಹುಚ್ಚಿರಲಿಲ್ಲ. ಈಗ ನಾವು ಹೆಚ್ಚು ಕಮ್ಮಿ ಒಂದು 20-30 ವರ್ಷದಿಂದ ನಾವು ಹಳ್ಳಿಕಾರ್ ಸಾಕ್ತಾ ಬಂದೀವಿ. ಕೊಡೋದು ತರೋದು ಸಾಕ್ತಾ ಬಂದಿದ್ದೀವಿ. ಇವು ಹೋದ ವರ್ಷ ಮೂಗೂರಿಂದ 3,20,000 ತಂದಿದ್ದ. ಮತ್ತು ಆಗಸ್ಟ್ ತಿಂಗಳಲ್ಲಿ ಅಡ್ಡಿಯ ಲೊಕೇಶನ್ ನಮ್ಮ ಸ್ನೇಹಿತರಿಗೆ 3.5 ಲಕ್ಷ ಕೊಟ್ಟಿದ್ದು. ಅವಾಗ 4ಕಲ್ಲಲ್ಲಿದ್ದು, ಈಗ 6 ಬಿದ್ದ ಮೇಲೆ ಪ್ರೀತಿ ಪಟ್ಟು ಪುನಃ ತಗೋಬೇಕು ಅಂತೇಳಿ ಅವ್ರ ಹತ್ರ 5 ಲಕ್ಷ ಕೊಟ್ಟು ತಗೊಬಂದಿದ್ದೀವಿ. ಇನ್ನು ಅವನ ಜೊತೆ ಇವೆ, ಅವು 2.5 ಲಕ್ಷ 120 ಜೊತೆ ಮಾಡಿದ್ದೀವಿ. ಮತ್ತೆ ಇನ್ನೊಂದು ಅದು 120 ತಗೊಬಂದು ಜೊತೆ ಮಾಡಿರೋದ ಜೊತೆ ಮಾಡಿದ್ದೀವಿ. ಅವು 6 ಆ ಕಡೆದು ಜೊತೆ ತಗೊಬಂದಿದೆ, ಜೊತೆ ಸೇರಿ ಅದು ಒಂಟಿ ಐತೆ. 12 ಜೊತೆ ಕಡೆ ಎತ್ತೈತೆ. ಮತ್ತೆ ಇನ್ನೊಂದು ಗಾಳಿ ಅಂದ್ಬಿಟ್ಟು ರೈಸ್ ಆಡ್ತಿದ್ರು ನಮ್ಮ ಸ್ನೇಹಿತರು ಚಂದ್ರಪ್ಪನವರು, ಮೋಹನ್ ಗೌಡ ಅಂದ್ಬಿಟ್ಟು ಅವ್ರ ಹತ್ರ ತಗೊಬಂದಿದ್ದೀವಿ. ಈಗ ಒಟ್ಟು ಒಂದು 5-6 ಜೋಡಿ ಎತ್ತುಗಳವೆ ನಮ್ಮ ಹತ್ರ. ಈಗ ತಿಂಗಳಿಗೆ ಎಷ್ಟು ತಿಂಡಿಗೆ ಎಷ್ಟು ಖರ್ಚು ಮಾಡ್ತೀರಾ ನೀವು? ತಿಂಗಳಿಗೆ ಒಂದು 30,000-35,000 ರೂಪಾಯಿ ಬೀಳ್ತದೆ. ಯಾವುದು ಇದ್ರ ಮೇಲೆ ಇದಕ್ಕೆ ದನಗಳಿಗೆ ರೇಟ್ ಫಿಕ್ಸ್ ಮಾಡ್ತೀರಾ? ಜಾತಿ, ಹಲ್ಲು, ಊಟ, ಅದ್ರ ಮೇಲೆ ಬಣ್ಣ ಎಲ್ಲ ನೋಡಿ ನಾವು ರೇಟ್ ಫಿಕ್ಸ್ ಮಾಡ್ತೀವಿ. ದನಗಳಲ್ಲಿ ಬರೀ ಹಳ್ಳಿಕಾರ್ ಅಂತ ಮಾತ್ರನೇ ಐತೆ ಅಥವಾ ಬೇರೆ 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 ಇದೆ? ಬೇರೆ ಐತೆ, ಹಳ್ಳಿಕಾರ್ ಐತೆ. ಜಾಸ್ತಿ ನಾವು ಇಷ್ಟಪಡೋದು ಹಳ್ಳಿಕಾರು. ಇನ್ನೂ ಬೇರೆ ಬೇರೆ ತಳಿ ಐತೆ.
ಎಲ್ಲ ತಳಿಗಿಂತ ಅತಿ ಉತ್ತಮವಾದ ತಳಿ ಹಳ್ಳಿಕಾರ್ ತಳಿ ಮತ್ತೆ ಇದು ಪ್ಯೂರ್ ಹಳ್ಳಿಕಾರ್ ತಳಿ. ನಮಗೆ ಕೆಲಸಕ್ಕೆ ಅಂತ ಬಂದಾಗ ಇಲಾಖೆ ಎತ್ಗಳನ್ನ ಇಟ್ಕೊತಿದೆ. ಈ ಮಾಮೂಲಿ ಜಾತ್ರೆ ಟೈಮ್ ಬಂದಾಗ ಹಳ್ಳಿಕಾರ್ ಎತ್ತುಗಳನ್ನ ಇಟ್ಕೊಂಡು ನಾವು ಸಾಕಣೆ ಮಾಡ್ತೀವಿ. ಎಷ್ಟು ವರ್ಷದಿಂದ ನೀವು ದನ ಸಾಕ್ತಿರೋದು? ನಾನು ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ನಮ್ಮ ತಂದೆಯವ್ರಿಗೆ ಇದು ಹುಚ್ಚಿರ್ಲಿಲ್ಲ. ತಂದೆಯವ್ರು ಒಂದೇರು ತಗೊಂಡ್ರೆ 6 ವರ್ಷ 7 ವರ್ಷ ಕೊಡ್ತಿರ್ಲಿಲ್ಲ. ನಾವು ಸಾಕಲೇಬೇಕು ಅಂತ ಇಟ್ಕೊಂಡು ನನ್ನ 25ನೇ ವಯಸ್ಸಿಂದ 30 ವರ್ಷ ತವಿಂದ ನಾನು ಹಳ್ಳಿಕಾರ ಕಟ್ತಾ ಇದ್ದೆ. ಅಪ್ಪ ನೀವು? ನಮ್ಮ ಕಲ್ಲಳ್ಳಿ ಪಟೇಲ್ರ ಸ್ನೇಹಿತರು ಅವರೇ ನಮಗೆ ಪ್ರೋತ್ಸಾಹ ಕೊಡಿಸೋದಾಗ್ಬೋದು, ತಗೊಳ್ಳೋದಾಗ್ಬೋದು. ಒಳ್ಳೆ ಜಾತಿ ಕುಲ ನೋಡಿ ಇಂಥದ್ದು ತಗೊಂಡ್ರೆ ಹೆಸರಾಯ್ತದೆ ಅಂತೇಳಿ ಹುಡುಕಿ ಜೊತೆಲಿ ಕರ್ಕೊಂಡು ಹೋಗಿ ಅವ್ರು ಸೆಲೆಕ್ಷನ್ ಮಾಡಿ ನಮಗೆ ದನ ಕೊಡಿಸ್ತಾರೆ. ಮತ್ತು ಪಟೇಲ್ ಶಿವರುದ್ರೇಗೌಡರು ಮತ್ತು ಅವ್ರ ಮಗ ರವಿ ಪಟೇಲ್ ಅಂತ ಅವರು ನಮಗೆ ದನಗಳನ್ನ ಅವ್ರ ಕಡೆಯಿಂದನೇ ಹೆಚ್ಚಿಗೆ ಅವ್ರು ಚಾಯ್ಸ್ ಮಾಡಿ ಇವು ಒಳ್ಳೆ ಗುಣಮಟ್ಟದಲ್ಲಿ ಅವೆ ಅಂತ ಹೇಳ್ಬಿಟ್ಟು ನಮಗೆ ಹಳ್ಳಿಕಾರನ ತಗೋತಾರೆ. ಅಪ್ಪ ಎಷ್ಟು ವರ್ಷದಿಂದ ದನ ಇದು ಮಾಡ್ತಾರೆ? ಅವ್ರ ತಾತನ ಕಾಲದಿಂದನೂ ಮಾಡ್ತಾರೆ. 3 ತಲೆಮಾರಿಂದ ಮಾಡ್ತಾರೆ. ಇವರು ನಂಜುಣ್ಣಣ್ಣ ಅಂತಂದ್ಬಿಟ್ಟು. ಯಾವ ಊರು ಅಂಕಲ್ ನೀವು? ನಾವು ಕಿರ್ಗಾಲ ಹತ್ರ ವಂಗಾನಹಳ್ಳಿ ಅಂತ. ನೀವು ಎಷ್ಟು ವರ್ಷದಿಂದ ಕೊಂಬು ಮಾಡ್ತೀರಾ? 30 ವರ್ಷದಿಂದ ಮಾಡ್ತಾರೆ. ಕೊಂಬು ಏನಕ್ಕೆ ಮಾಡೋದು? ನೀಟಾಗಿ ಎಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತ. ಮತ್ತೆ ಈಗ ಅವರಿಂದನೇ ಇವು ಕಂದ. ಈಗ ಹೆಣ್ಮಕ್ಳುಗಳು ಇನ್ ಕೇಸ್ ಅದು ಮುರಿದೋಗಿದ್ದು ಪ್ಯಾಚ್ ಮಾಡ್ತಾರಲ್ಲ, ಅದನ್ನು ಇದು ಮಾಡ್ತಾರೆ. ನೀಟಾಗಿ ಎಲ್ಲ ಒಂದು ಸಮ ಮಾಡ್ತಾರೆ. ಈಗ ಇವೆಲ್ಲ ಪ್ಯಾಚ್ ಮಾಡಿರೋದು. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 30 ವರ್ಷದಿಂದ ಮಾಡ್ತಾವೆ. ಯಾವ್ಯಾವ ಕಡೆ ಮಾಡಿದ್ದಾರೆ? ಯಾವ್ಯಾವ ಕಡೆ? ಹಾವೇರಿ, ರಾಣಿಬೆನ್ನೂರು, ಇತ್ತಿಗೆ ಚಾಮರಾಜನಗರ ಸೈಡು, ಗುಂಡ್ಲುಪೇಟೆ ಸೈಡು. ಅವ್ರು ಕಾಲ್ ಮಾಡಿ ನಿಮ್ಗೆ ಕರೆದ್ರೆ ನೀವು ಹೋಗಿ ಮಾಡಿಕೊಡ್ತೀರಾ? ಎಲ್ಲ ಕಡೆನೂ ಹೋಗಿ ರೋಡ್ಗೆ ಹೋಗಿ ಮಾಡಿ. ಇವಾಗ ನೋಡ್ತಿರೋದು ಬಂದು ರೇಸ್ ಕಿಂಗ್ ಗಾಳಿ ಅಂತಲೇ ಫೇಮಸ್ ಆಗಿರುವಂಥದ್ದು. ಇದು ತುಂಬಾ ಪ್ರೈಸ್ಗಳನ್ನ ತೊಗೊಂಡಿದೆಯಂತೆ. ಆದರೂ ಪ್ರೈಸ್ ಎಷ್ಟು ಏನು ಎತ್ತ ಅನ್ನೋದನ್ನು ನಮ್ಮ ಅಪ್ಪನ ಬಾಯಲ್ಲೇ ಕೇಳಿ. ಆ್ಯಂಡ್ ಈ ವಿಡಿಯೋ ಇಷ್ಟು ಸಕ್ಸಸ್ಫುಲ್ಲಾಗಿ ಬರೋದಕ್ಕೆ ಅಲ್ಲಿರೋರೆಲ್ಲ ಕಾರಣ ಆಗ್ತಾರೆ. ಎಸ್ಪೆಷಲಿ ನಾನು ಈ ವಿಡಿಯೋದಲ್ಲಿರುವಂಥ ಪಟೇಲ್ರು ಅಪ್ಪನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹೇಳಿದ್ದು ಒಂಟಿನಾ? ಇದಕ್ಕೆ ಜೊತೆ ಕಲ್ವಾ ಹಾಕ್ಬೇಕು. ಜೊತೆ ಹುಡುಕ್ತಾರೆ, ಬೆಲೆ ಸಿಕ್ಕಿಲ್ಲ. ಚಂದ್ರಾಯಪಣ್ಣನ ಹತ್ರ ಯಾಚನಹಳ್ಳಿ ಅಂದ್ಬಿಟ್ಟು ಮೋಹನ್ ಗುಂಡ ಅಂತಂದ್ಬಿಟ್ಟು ಅವರು 2 ಅಲ್ಲಿನ ಕರಿನಿ ಎಲ್ಲ ಆಗದಿರೋ ಕರಿನಲ್ಲಿ ತಗೊಂಡು ಸಾಕಷ್ಟು ರೇಸ್ಗಳನ್ನ ಹೊಡೆದು ಈಗ ರೇಸ್ ಈಗ 6 ಬತ್ತು ಅಂತ ಹೇಳ್ಬಿಟ್ಟು ರೇಸ್ ಬೇಡ ಬೇರೆ ತಗೋತೀನಿ ಅಂದ್ಬಿಟ್ಟು ನಾವು ಇಷ್ಟಪಟ್ಟು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ 2-3 ಸಾರಿ ಹೋಗಿ ಕೊಡದೆ ವಿಶ್ವಾಸಕ್ಕೋಸ್ಕರ ನಮಗೆ ಹಾಕೊಂಡು ಹೋಗಿ ಅಂತ. ಇದ್ರ ಬೆಲೆ 2,35,000. ಹೆಸರು ಗಾಳಿನಾ? ಇದು ಗಾಳಿ ಅಂತ ಡ್ರೆಸ್ಸು. ಸುಮಾರು ಪ್ರೈಸ್ಗಳು ಎಲ್ಲ ಕಡೆನೂ ಒಳ್ಳೆ ಪ್ರೈಸ್ ಮಾಡೈತೆ, ಒಳ್ಳೆ ಬೆಳವಣಿಗೆ ಐತೆ ಅಂದ್ಬಿಟ್ಟು ಇದ್ರ ಜೊತೆಗೆ ಹಾಕ್ಬೇಕು, ಪ್ರೈಸ್ ಮಾಡಬೇಕು ನಾವು ಅಂತ ನಮ್ಗೆ ತಗೊಬಂದಿದ್ದೀವಿ. ಇವೇನು ಕಡೆ ಅಲ್ಲ? ಇವು ಕಡೆಯಲ್ಲು. ಕಡೆಯಲ್ಲು ಅಂತಂದ್ರೆ 8 ಅಲ್ಲ, 6 ಅಲ್ಲು, 4 ಅಲ್ಲು, 8 ಅಲ್ಲು. ಮತ್ತು ಇವು ನಾವು ಜೋಡಗಟ್ಟೆ ಜಾತ್ರೆಗೆ ಹೋಗಿರೋ ನಮ್ಮ ಸ್ನೇಹಿತರು ಚಂದ್ರಾಯಪಟ್ಟಣದ ಪಕ್ಕ ಗೂಡೆ ಹೊಸಳ್ಳಿ ತೀರ್ಥ ಅಂತಂದ್ಬಿಟ್ಟು ಅವ್ರ ಕಡೆ ಅವರು ಒಳ್ಳೊಳ್ಳೆ ಊರಿಗೆ ಕಟ್ತಾರೆ. ಅವರು ನಮಗೆ ಅವ್ರ ಹತ್ರನೇ ನಾವು ವ್ಯಾಪಾರ ಮಾಡ್ಕೊಂಡು ಕೆಲಸಕ್ಕೆ ಅಂತಲೇ ಹಾಕೊಂಡಿದ್ದೀವಿ. ಇವು ರೇಟ್ ಬಂದು 1,85,000. ಈಗ ನಾವು ಈಗ ಘಾಟಿ ಜಾತ್ರೆಗೆ ಹಾಕೋಣ ಕೆಲಸ ಮುಗಿದ್ಮೇಲೆ ಅಂತಂದ್ಬಿಟ್ಟು ಹಾಕ್ತೀವಿ. ಇದೆಲ್ಲ ಕೆಲಸ ಇವು ಕೆಲಸ ಮಾಡೋಕ್ಕೆ ಅಂತಲೇ ತಂದಿರೋದು. ವಿಡಿಯೋ ಮಾಡೋದಕ್ಕೆ ಅಲ್ಲಿರುವಂಥ ಅಷ್ಟು ವ್ಯಕ್ತಿಗಳು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಜೊತೆ ತಗೊಬಂದಿರೋ ಅದ್ರ ಜೊತೆ ಬೇರೆ ಹಾಕ್ತಾ ಇದು ಒಂಟೆ ಉಳ್ಕೊಂಡೈತೆ 4 ಕಲ್ಲು. ಇದು ಇದನ್ನ ಶ್ರಾವಣ ಬೆಳಗೊಳದ ಹತ್ರ ಗೆಣಸಿ ಹತ್ರ ನಮ್ಮ ತೀರ್ಥಣ್ಣವ್ರೆ ಕೊಡ್ಸಿದ್ರು. ಅಲ್ಲಿ ಬಂದು 4 ಕಲ್ಲು. ಇದು ಇದಕ್ಕೆ ಜೊತೆ ಹುಡುಕ್ತಾ ಇದೀವಿ, ಇನ್ನೂ ಸಿಕ್ಕಿಲ್ಲ. ಇದ್ರ ಬೆಲೆ 1,65,000. ಇದ್ರ ಜೊತೆಗೆ 4 ಕಲ್ಲಲ್ಲ ಐತೆ, 4 ಕಲ್ಲನ್ನ ಎತ್ತು ಹುಡುಕ್ಬೇಕು ಅಂತ ಹುಡುಕ್ತಾ ಇದೀವಿ. ಇರೋದ್ರಲ್ಲೆಲ್ಲ ಇದೆ ಚಿಕ್ಕದು ಹಂಗಾರೆ? ಹೌದು, ಇದೇ 4 ಕಲ್ಲು, ಬಾಕಿವೆಲ್ಲ 6 ಅಲ್ಲು ಕಡೆ. ನೋಡಿದ್ರಲ್ವಾ ನಮ್ಮನೇಲಿರುವಂಥ ಹಳ್ಳಿಕಾರ್ ಎತ್ತುಗಳ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋದಲ್ಲಿತ್ತು. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ಮೊದಲ ಪ್ರಯತ್ನ ಆಗಿರೋದ್ರಿಂದ ಸಣ್ಣ ಪುಟ್ಟ ತಪ್ಪುಗಳು ಇದ್ದೇ ಇರ್ತವೆ. ದಯವಿಟ್ಟು ಮತ್ತೊಮ್ಮೆ ಕ್ಷಮಿಸಿ. ನನಗೆ ಗೊತ್ತು ನಾನೇ ಮಾತಾಡೋದ್ರಲ್ಲಿ 1-2 ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ತೀನಿ ಅಂತ ಹೇಳಿ. ಆ್ಯಂಡ್ ಇಲ್ಲಿರೋ ಎಲ್ಲ ವ್ಯಕ್ತಿಗಳಿಗೂ ತುಂಬಾ ಥ್ಯಾಂಕ್ ಯು. ಎಸ್ಪೆಷಲಿ ಅಪ್ಪ ಆ್ಯಂಡ್ ಪಟೇಲ್ರು ಅಪ್ಪ, ನೀವು
ನನಗೆ ಕರೆದು ಬಾ ವಿಡಿಯೋ ಮಾಡು ಅಂತ ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಈ ವಿಡಿಯೋನ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.